ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. OpenHuman.ai. ಏನಿದು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಡಿಜಿಟಲ್ ಮನುಷ್ಯರಿಗಾಗಿಯೇ ಒಂದು ಆಪ್ ಸ್ಟೋರ್ ಅಂತಾನೆ ಹೇಳ್ಬಹುದು. ಒಂದು ಕ್ಷಣ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಗೊಬ್ಬ ಡಿಜಿಟಲ್ ಅಸಿಸ್ಟೆಂಟ್ ಇದ್ದಾರೆ. ಆದ್ರೆ ಅವರು ಕೇವಲ ನಿಮ್ಮ ಫೋನ್ನಲ್ಲಿಲ್ಲ, ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲೆಲ್ಲ ನಿಮ್ ಜೊತೆಯೇ ಬರ್ತಾರೆ. ಅಂದ್ರೆ ಬೆಳಗ್ಗೆ ಮನೆಯ ಸ್ಮಾರ್ಟ್ ಮಿರರಿಂದ ಹಿಡಿದು ಆಫೀಸ್ಗೆ ಹೋಗುವಾಗ ಕಾರಿನ ಸ್ಕ್ರೀನ್ವರೆಗೂ ಅದೇ ವ್ಯಕ್ತಿ ನಿನ್ನೆ ನಿಲ್ಸಿದ ಸಂಭಾಷಣೆಯನ್ನೇ ಮುಂದುವರಿಸ್ಕೊಂಡು ನಿಮ್ ಜೊತೆ ಇರ್ತಾರೆ. ಹೇಗಿರುತ್ತಲ್ವಾ? ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದರೆ ನಿಜ ಏನಂದ್ರೆ ಮನುಷ್ಯರನ್ನೇ ಹೋಲುವ ಎಐಗಳನ್ನ ಸೃಷ್ಟಿ ಮಾಡೋ ದಾರಿಯಲ್ಲಿ ನಾವು ಆಲ್ಮೋಸ್ಟ್ 80% ಮುಗಿಸಿದ್ದೇವೆ. ಹೌದು, ಇದಕ್ಕೆ ಬೇಕಾಗಿರೋ ಮೋಟಭಾಗದ ಟೆಕ್ನಾಲಜಿ ಈಗಾಗ್ಲೇ ನಮ್ಮತ್ರ ಇದೆ. ಹಾಗಾದ್ರೆ ಆ ಪೀಸಸ್ ಅಂದ್ರೆ ಆ ಭಾಗಗಳು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇದು ಬ್ರೈನ್ ಅಥವಾ ಮೆದುಳು. ಇದಕ್ಕೆ ChatGPT, ಜೆಮಿನಿ ತರಹದ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂದ್ರೆ LLMಗಳಿವೆ. ಇವು ಮಾತಾಡೋದನ್ನ, ಯೋಚನೆ ಮಾಡೋದನ್ನ ನೋಡ್ಕೊಡುತ್ತೆ. ಎರಡನೇದು ವಾಯ್ಸ್ ಅಂದ್ರೆ ಧ್ವನಿ. 11 ಲ್ಯಾಬ್ಸ್ ತರಹದ ಟೆಕ್ಸ್ಟ್ ಟು ಸ್ಪೀಚ್ ಸಿಸ್ಟಮ್ಗಳು ಎಷ್ಟು ಸಹಜವಾಗಿ ಮಾತಾಡುತ್ತೆ ಅಂದ್ರೆ ನಿಜವಾದ ಮನುಷ್ಯರೇ ಮಾತಾಡ್ದ ಹಾಗಿರುತ್ತೆ. ಇನ್ನು ಮೂರನೇದು ಫೇಸ್ ಅಂದ್ರೆ ಮುಖ. CGI ಅಂದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಬಳಸಿ ಫೋಟೋ ರಿಯಲಿಸ್ಟಿಕ್ ಅಂತಾರಲ್ಲ, ಆ ಥರ ನಿಜವಾದ ಮುಖಗಳನ್ನೇ ಸೃಷ್ಟಿಸಬಹುದು. ಸೊ ಇವೆಲ್ಲ ಈಗ ರೆಡಿ. ಹಾಗಾದ್ರೆ ಇಷ್ಟೆಲ್ಲ ಇದ್ಮೇಲೆ ನಮ್ಮನ್ನ ತಡೀತಾ ಇರೋದು ಯಾವುದು? ಆ ಕೊನೆಯ ಮಿಸ್ಸಿಂಗ್ ಪೀಸಸ್ ಯಾವುದು? ಹೌದು, ನಿಜವಾದ ಬಾಟಲ್ ನೆಕ್ ಎಲ್ಲಿದೆ? ಇಷ್ಟೊಂದು ಅದ್ಭುತ ಟೆಕ್ನಾಲಜಿಗಳೆಲ್ಲ ನಮ್ಮ ಕೈಯಲ್ಲಿದ್ರೂ ಕಂಪ್ಲೀಟ್ ಡಿಜಿಟಲ್ ಹ್ಯೂಮನ್ಸ್ ಯಾಕಿನ್ನೂ ನಮ್ಮ ದಿನನಿತ್ಯದ ಲೈಫ್ನ ಭಾಗವಾಗಿಲ್ಲ? ಈ ಸ್ಲೈಡ್ನಲ್ಲಿರೋ ಹೋಲಿಕೆಯನ್ನ ಒಮ್ಮೆ ನೋಡಿ. ಲೆಫ್ಟ್ ಸೈಡ್ನಲ್ಲಿ ನಾವೀಗಾಗಲೇ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸ್ ಇದೆ, ಅಂದ್ರೆ ಇಂಟೆಲಿಜೆನ್ಸ್, ವಾಯ್ಸ್ ಮತ್ತೆ ಅಪಿಯರೆನ್ಸ್. ಆದ್ರೆ ರೈಟ್ ಸೈಡ್ ನೋಡಿ, ಇಲ್ಲೇ ಇದೆ ಅಸ್ಲಿ ಚಾಲೆಂಜ್. ಒಂದು ನ್ಯಾಚುರಲ್ ಮೋಷನ್ ಅಂದ್ರೆ ಸಹಜವಾದ ದೇಹದ ಚಲನೆ, ಬಾಡಿ ಲ್ಯಾಂಗ್ವೇಜ್. ಇನ್ನೊಂದು ಬಹುಮುಖ್ಯವಾಗಿ ಈ ಡಿಜಿಟಲ್ ಹ್ಯೂಮನ್ಗಳನ್ನ ಕ್ರಿಯೇಟರ್ ಶೇರ್ ಮಾಡೋಕೆ ಮತ್ತು ಯೂಸರ್ಸ್ ಬಳಸೋಕೆ ಒಂದು ಓಪನ್ ಮಾರ್ಕೆಟ್ ಪ್ಲೇಸ್, ಒಂದು ವೇದಿಕೆ ಇಲ್ಲ. ನೋಡಿ, ಆಪ್ಸ್ ಕಡೆಗೆ ಆಪ್ ಸ್ಟೋರ್ ಇದೆ, ಆನ್ಲೈನ್ ಶಾಪಿಂಗ್ಗೆ ಶಾಪಿಫೈ ತರಹದ ಪ್ಲಾಟ್ಫಾರ್ಮ್ಗಳಿವೆ. ಆದ್ರೆ ಡಿಜಿಟಲ್ ಮನುಷ್ಯರಿಗೆ ಅಂಥದ್ದೊಂದು ಜಾಗವೇ ಇಲ್ಲ. ಇದೊಂದು ತುಂಬಾನೇ ದೊಡ್ಡ ಅವಕಾಶ ಮತ್ತು ಈ ವೇದಿಕೆಯ ಕೊರತೆಯೇ ಸದ್ಯದ ದೊಡ್ಡ ಅಡಚಣೆ. ಸರಿ, ಈಗ ಸಮಸ್ಯೆ ಬಗ್ಗೆ ಮಾತಾಡಿದ್ದು ಸಾಕು, ಪರಿಹಾರದ ಕಡೆಗೆ ಗಮನ ಕೊಡೋಣ. ಈ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಉತ್ತರ, ಅದು ಡಿಜಿಟಲ್ ಮನುಷ್ಯರಿಗಾಗಿಯೇ ಒಂದು ಆಪ್ ಸ್ಟೋರ್. ಹಾಗಾದ್ರೆ ಏನಿದು OpenHuman.ai? ಇದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ರಿಯಲಿಸ್ಟಿಕ್ ಡಿಜಿಟಲ್ ಮನುಷ್ಯರಿಗಾಗಿರೋ ಒಂದು ಮಾರ್ಕೆಟ್ ಪ್ಲೇಸ್. ಇಲ್ಲಿ ಕ್ರಿಯೇಟರ್ಸ್ ತಮ್ಮ ಡಿಜಿಟಲ್ ಹ್ಯೂಮನ್ಗಳನ್ನ ಬನಾಸಿ ಮಾರಾಟ ಮಾಡಬಹುದು ಮತ್ತು ನಮ್ಮ ಥರದ ಯೂಸರ್ಸ್ ಅವರನ್ನ ಖರೀದಿ ಮಾಡಿ ಯಾವುದೇ ಡಿವೈಸ್ನಲ್ಲಿ ಸಂಭಾಷಣೆ ಎಲ್ಲೂ ಕಟ್ಟಾಗದ ಹಾಗೆ ಬಳಸಬಹುದು. ಇದರ ಬಿಸ್ನೆಸ್ ಮಾಡೆಲ್ ಕೂಡ ತುಂಬಾನೇ ಸಿಂಪಲ್ ಮತ್ತು ಪವರ್ಫುಲ್. ಇಲ್ಲಿ ನಡೆಯೋ ಪ್ರತಿಯೊಂದು ಮಾರಾಟದಲ್ಲೂ 70% ದುಡ್ಡು ನೇರವಾಗಿ ಅದನ್ನ ಸೃಷ್ಟಿ ಮಾಡಿದ ಕ್ರಿಯೇಟರ್ಗೆ ಹೋಗುತ್ತೆ ಮತ್ತು 30% ಪ್ಲಾಟ್ಫಾರ್ಮ್ಗೆ. ಇದು ಕ್ರಿಯೇಟರ್ಸ್ಗೆ ಒಂದು ದೊಡ್ಡ ಪ್ರೋತ್ಸಾಹ ಅಲ್ವಾ? ಇದು ಎಲ್ಲರಿಗೂ ಲಾಭ ತಂದುಕೊಡುವಂಥ ಒಂದು ಸಿಸ್ಟಮ್. ಕ್ರಿಯೇಟರ್ಸ್ ಒಮ್ಮೆ ಸೃಷ್ಟಿ ಮಾಡಿದ್ರೆ ಸಾಕು, ಅದನ್ನ ಎಲ್ಲೆಡೆ ಮಾರಬಹುದು. ಯೂಸರ್ಸ್ಗೆ ಒಂದೇ ಅಸಿಸ್ಟೆಂಟ್ ಎಲ್ಲ ಕಡೆ ಸಿಗುತ್ತೆ ಮತ್ತು ಪ್ಲಾಟ್ಫಾರ್ಮ್ ಈ ಇಡೀ ವ್ಯವಸ್ಥೆಯನ್ನೇ ಸಾಧ್ಯವಾಗಿಸುತ್ತೆ. ಸರಿ, ಇದೆಲ್ಲ ಯೂಸರ್ಸ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ನೋಡೋಣ. ಇದರ ಅತಿದೊಡ್ಡ ಆಕರ್ಷಣೆ ಅಂದ್ರೆ ಒಂದು ಅಸಿಸ್ಟೆಂಟ್ ಎಲ್ಲೆಡೆ, ಅಂದ್ರೆ ಒಂದೇ ಸಹಾಯಕ ಎಲ್ಲೆಡೆ. ಏಮಿ ಅನ್ನೋ ಒಬ್ಬ ಡಿಜಿಟಲ್ ಅಸಿಸ್ಟೆಂಟ್ ಜೊತೆ ನಮ್ಮ ಒಂದು ದಿನ ಹೇಗಿರುತ್ತೆ ಅಂತ ಊಹಿಸ್ಕೊಳ್ಳೋಣ. ಬೆಳಿಗ್ಗೆ 7ಕ್ಕೆ ಸ್ಮಾರ್ಟ್ ಮಿರರಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಾಳೆ. 8 ಗಂಟೆಗೆ ಕಾರ್ನಲ್ಲಿ ಕೂತಾಗ ಟ್ರಾಫಿಕ್ ಅಪ್ಡೇಟ್ಸ್ ಕೊಡ್ತಾಳೆ. ಮಧ್ಯಾಹ್ನ 12ಕ್ಕೆ ಫೋನಲ್ಲಿ ಊಟದ ಸಮಯ ಅಂತ ನೆನಪಿಸ್ತಾಳೆ. ಸಂಜೆ 6ಕ್ಕೆ ಸೂಪರ್ ಮಾರ್ಕೆಟ್ ಕಿಯಾಸ್ಕ್ನಲ್ಲಿ ಶಾಪಿಂಗ್ ಲಿಸ್ಟ್ ತೋರಿಸಿ ಹೆಲ್ಪ್ ಮಾಡ್ತಾಳೆ. ಮತ್ತೆ ರಾತ್ರಿ 8 ಗಂಟೆಗೆ ಮನೆಯ ಸ್ಮಾರ್ಟ್ ಟಿವಿಯಲ್ಲಿ ಈ ಮೂವಿ ನೋಡಿ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡ್ತಾಳೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಈ ಎಲ್ಲ ಕಡೆ ಕಾಣಿಸ್ಕೊಂಡಿದ್ದು ಅದೇ ಏಮಿ. ಬೆಳಿಗ್ಗೆ ಶುರುವಾದ ಸಂಭಾಷಣೆಯೇ ರಾತ್ರಿವರೆಗೂ ಮುಂದುವರಿಯುತ್ತೆ. ಒಂದು ಡಿವೈಸ್ನಿಂದ ಇನ್ನೊಂದು ಡಿವೈಸ್ಗೆ ಶಿಫ್ಟ್ ಆಗೋದಕ್ಕೆ 2 ಸೆಕೆಂಡ್ಗಿಂತ ಕಡಿಮೆ ಸಮಯ ಸಾಕು. ಅಷ್ಟು ಸೀಮ್ಲೆಸ್. ಇದೇ ನೋಡಿ ಇದರ ನಿಜವಾದ ಮ್ಯಾಜಿಕ್. ಅಂದರೆ ಒಂದೇ ದಿನದಲ್ಲಿ ಏಮೆ 7ಕ್ಕೂ ಹೆಚ್ಚು ಬೇರೆ ಬೇರೆ ಡಿವೈಸ್ಗಳಲ್ಲಿ ಕಾಣಿಸಿಕೊಂಡ್ಲು. ಇದು ಈ ಟೆಕ್ನಾಲಜಿಯ ವ್ಯಾಪ್ತಿ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ಈ ಡಿಜಿಟಲ್ ಹ್ಯೂಮನ್ಸ್ ಎಲ್ಲೆಲ್ಲಿಗೆಲ್ಲ ಹೋಗ್ಬೋದು? ಡೆಸ್ಕ್ಟಾಪ್, ಮೊಬೈಲ್,
ವೆಬ್, ಸ್ಮಾರ್ಟ್ ಮಿರರ್, ಫ್ರಿಡ್ಜ್ನಂತಹ ಐಒಟಿ ಡಿವೈಸ್ಗಳು, ಕಾರ್ಗಳು, ಅಷ್ಟೇ ಯಾಕೆ ಮಾಲ್ಗಳಲ್ಲಿರೋ ಕಿಯಾಸ್ಕ್ಗಳು, ಈ ಲಿಸ್ಟ್ ಹೀಗೆ ಮುಂದುವರಿಯುತ್ತಲೇ ಹೋಗುತ್ತೆ. ಇದು ಕೇವಲ ಒಂದು ಟೆಕ್ನಾಲಜಿ ಮಾತ್ರ ಅಲ್ಲ, ಇದೊಂದು ಹೊಸ ಕ್ರಿಯೇಟರ್ ಇಕಾನಮಿಯ ಆರಂಭ. ಇದರ ಹಿಂದಿರೋ ದೊಡ್ಡ ವಿಷನ್ ಏನು ಅಂತ ನೋಡೋಣ. ಒಂದು ತುಂಬಾನೇ ಪವರ್ಫುಲ್ ಮಾತು ಹೀಗಿದೆ: ಇನ್ನು 10 ವರ್ಷಗಳಲ್ಲಿ ಜನರು ಆಪ್ಗಳ ಜೊತೆ ಮಾತಾಡಲ್ಲ, ಅವರು ಜೀವಿಗಳ ಜೊತೆ ಮಾತಾಡ್ತಾರೆ. ಹೌದು, ಇದುವೇ OpenHuman.ai ನ ಅಂತಿಮ ಗುರಿ. ಈ ಇಡೀ ವಿಶ್ಲೇಷಣೆಯನ್ನ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ನಿಮಗಾಗಿಯೇ ಒಬ್ಬ ನಿಜವಾದ ಡಿಜಿಟಲ್ ಸಹಾಯಕ ಸಿಕ್ಕರೆ, ನಿಮ್ಮ ಪ್ರತಿಯೊಂದು ನೆನಪನ್ನು ಇಟ್ಕೊಂಡಿರುವ, ನಿಮ್ಮ ಇಷ್ಟಾನಿಷ್ಟಗಳನ್ನ ಅರ್ಥ ಮಾಡ್ಕೊಂಡಿರುವ ಒಬ್ಬ ಪರ್ಸನಲ್ ಕಂಪ್ಯಾನಿಯನ್, ಅವರ ಹತ್ರ ನೀವು ಕೇಳೋ ಮೊದಲ ಪ್ರಶ್ನೆ ಏನಾಗಿರ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.